ಎಂಬ ಪ್ರಶ್ನೆಗೆ ಅನೇಕ ಉತ್ತರಗಳಿರಬಹುದು. ಪೇಜ್ 133. ರಸವನ್ನು ಅನುಭವಿಸುವುದಕ್ಕೆ ಸ್ವರ, ರಾಗ, ತಾಳ ಮುಂತಾದವುಗಳ ಅರಿವು ಇರಬೇಕು. ಕವಿತೆಯನ್ನು ಮೆಚ್ಚಿ ಸಂತೋಷ ಪಡುವುದಕ್ಕೆ ಶಬ್ದಗಳ ಶಕ್ತಿ, ಯತಿಗಣ ಪ್ರಾಸಾಲಂಕಾರ, ಯತಿ ಗಣ ಪ್ರಾಸ ಅಲಂಕಾರ ಇವುಗಳ ಗುಣದೋಷಗಳು ಯತಿನ ಸನ್ಯಾಸಿ ಅಲ್ಲ, ಅಲ್ಲಿ ಯತಿ ಬೇರೆ. ಯತಿ ಗಣ ಪ್ರಾಸ ಅಲಂಕಾರ ಅಲ್ಲಲ್ಲ ಶ್ಲೋಕದಲ್ಲಿ ಕಾವ್ಯದಲ್ಲಿ ಅಲ್ಲಿ ನಿಲ್ಸೋ ಜಾಗ ಇಲ್ಲಿಗೆ ನಿಲ್ಲಿಸ್ಬೇಕು. ಎಲ್ಲ ಅವಪದ ನಿಲ್ಲಿಸ್ಬಿಟ್ರೆ ಅದು ಭಂಗ ಆಗುತ್ತೆ. ಎಲ್ಲೆಲ್ಲಿ ಕಾಮ ಹಾಕೋಬೇಕು ಎಲ್ಲಿಬೇಕು ಅದು ಯತಿ. ಪ್ರಾಸ ಅಲಂಕಾರ ಗುಣದೋಷಾದಿಗಳ ತಿಳುವಳಿಕೆ ಬೇಕು. ಹೀಗೆ ಆಯಾ ಕಲಾ ಕಾರ್ಯವನ್ನು ವಿಶ್ಲೇಷಣೆ ಮಾಡುವ ಶಾಸ್ತ್ರಗಳನ್ನು ತಿಳಿದವರೇ ಉತ್ತಮವಾದ ರಸಿಕರು. ಅವರಿಗೆ ಇವುಗಳನ್ನು ಅನುಭವಿಸುವ ಯೋಗ್ಯತೆ ಇದೆ ಎಂದು ಕೆಲವರು ಹೇಳುತ್ತಾರೆ. ಈ ಅಭಿಪ್ರಾಯದಲ್ಲಿ ನಿಜದ ಅಂಶವಿಲ್ಲದೇ ಇಲ್ಲ. ಆದರೆ ಯಾವುದಾದರೂ ರಾಗವನ್ನು ಆಲಾಪನೆ ಮಾಡಿ ಹಾಡುವವನಿಗೂ, ವಾದ್ಯ ವಿಶೇಷವನ್ನು ಬಾಜಿಸುವವನಿಗೂ, ಚಿತ್ರಾದಿ ನಿರ್ಮಾಣದಲ್ಲಿ ವ್ಯಾಪೃತನಾಗಿರುವವನಿಗೂ ಮನಸ್ಸು ಆ ಕಾಲದಲ್ಲಿ ಹೇಗಿರುತ್ತದೆ? ಸಂಗೀತಾದಿಗಳನ್ನು ಅನುಭವಿಸುವ ಕಾಲದಲ್ಲಿ ಶ್ರೋತೃವಿನ ಅಥವಾ ನಾಟಕನ ಮನಸ್ಸು ಅಥವಾ ನೋಟಕನ ಮನಸ್ಸು ಯಾವ ಸ್ಥಿತಿಯಲ್ಲಿರುತ್ತದೆ ಎಂಬುದನ್ನು ನಾವು ಮನದಂದುಕೊಂಡು ವಿವೇಚಿಸಿದರೆ ಆಗ್ಗೆ ಅವನಿಗೆ ನಾನು, ಹೊರಗಿನ ಪ್ರಪಂಚ ಎಂಬುದರ ಅರಿವೇ ಇಲ್ಲದೆ ಆಯಾ ಕಲೆಯ ಪ್ರದರ್ಶಿತ ವಿಶೇಷ ರೂಪದಲ್ಲಿ ಮನಸ್ಸು ಬೆರೆತು ಹೋಗಿರುತ್ತದೆ ಎಂಬುದು ಅನುಭವದಲ್ಲಿ ಕಂಡುಬರುತ್ತದೆ. ಇದರಿಂದ ಒಂದು ತತ್ವವು ಹೊರಡುತ್ತದೆ. ಕಲಾ ಪ್ರದರ್ಶಕನು ತನ್ನ ವ್ಯಕ್ತಿತ್ವವನ್ನು, ತನ್ನ ಉಪಕರಣಗಳನ್ನು ಬಿಟ್ಟು ಇರುವಾಗಲೇ ಅವನ ಕಲೆಯು ಜೀವಂತವಾಗಿರುತ್ತದೆ. ಇದರಂತೆ ಶ್ರೋತೃಗಳಿಗೂ ನೋಟಕರಿಗೂ ಶರೀರ ಭಾವವು, ಬಾಹ್ಯ ವಿಚಾರವು ಮನಸ್ಸಿನಿಂದ ದೂರವಾಗಿರುವಾಗಲೇ ಆನಂದವು ಸಿಕ್ಕಿರುತ್ತದೆ. ಇದು ನಿಜವಾದರೆ ನಾವೇನು ತಿಳಿಯಬೇಕಾಯಿತು? ಹೊರಗಿನ ಉಪಾಧಿಗಳೇ ನಮಗೆ ಆನಂದಾನುಭವಕ್ಕೆ ಅಡ್ಡಿಯಾಗಿರುತ್ತವೆ. ಯಾವಾಗ ನಾವು ಉಪಾಧಿಗಳನ್ನು ಮೀರಿ ನಿರುಪಾಧಿಕವಾದ ಆತ್ಮನಲ್ಲಿ ನಿಲ್ಲುವೆವೋ ಆಗ ನಮಗೆ ರಸಾನುಭವವಾಗುವುದು. ಈ ರಸಾನುಭವವು ನಿಜವಾಗಿ ಒಂದೇ ಆನಂದವಾಗಿರುತ್ತದೆ. ರಸೋ ವೈಸಃ ಆ ಪರಮಾತ್ಮನು ರಸವೇ ಆಗಿರುತ್ತಾನೆ. ಆನಂದ ಆನಂದ ರಸರೂಪನಾದ ಆತ್ಮನನ್ನು ಪಡೆದುಕೊಂಡರೆ ಈ ಜೀವನ ಆಗುತ್ತಾನೆ. ಆನಂದ ರಸರೂಪನಾದ ಆತ್ಮನನ್ನು ಪಡೆದುಕೊಂಡರೆ ಈ ಜೀವನು ಆನಂದಿಯಾಗುತ್ತಾನೆ ಎಂದು ಶ್ರುತಿಯೂ ಹೇಳುತ್ತಿದೆ. ಮನುಷ್ಯನಿಗೆ ಪುಣ್ಯವಶದಿಂದ ಬಂದೊದಗುವ ಇಷ್ಟದರ್ಶನ, ಇಷ್ಟಪ್ರಾಪ್ತಿ ಮುಂತಾದವುಗಳು ಸ್ಥೂಲವಾಗಿದ್ದರೂ ಅವುಗಳ ನಿಮಿತ್ತದಿಂದ ಒಂದು ಆನಂದಾಭಿವ್ಯಕ್ತಿಯಾಗಬಹುದು. ಆದರೆ ವಿದ್ಯೆ, ಕಲೆ ಇವುಗಳಿಂದ ದೊರಕುವ ಆನಂದವು ಸೂಕ್ಷ್ಮವಾಗಿಯೂ ಹೆಚ್ಚಿನ ಇರುವುದಕ್ಕೆ ಅದು ಶುದ್ಧವಾಗಿದ್ದು ಆತ್ಮನ ಹತ್ತಿರವಿರುವುದೇ ಕಾರಣ. ಕಲೋಪಾಸನೆಯಲ್ಲಿ ನಮಗೆ ತಿಳಿಯದೆಯೇ ನಾವು ಈಶ್ವರನ ಉಪಾಸನೆಯನ್ನು ಮಾಡುತ್ತಿರುವೆವು. ಅಷ್ಟರಿಂದಲೇ ಲೌಕಿಕ ದುಃಖಗಳನ್ನೆಲ್ಲ ಮರೆಯಿಸುವ ಸುಖ ಪ್ರಾಪ್ತಿಯಾಗುತ್ತಿರುವುದು. ಹೀಗಿರುವಲ್ಲಿ ಅರಿತು ಈಶ್ವರ ಪ್ರೇಮವನ್ನೇ ಬೆಳೆಸಿಕೊಳ್ಳುವವರಿಗೆ ಆಗುವ ಆನಂದವೆಂಥದ್ದೆಂದಾಯಿತು? ಕಲೆಗಳನ್ನು ಮನಪೂರ್ವಕವಾಗಿ ಪರಮೇಶ್ವರನಿಗೇ ಸಂಬಂಧಿಸಿ ಅಭ್ಯಾಸ ಮಾಡುವ ಮಹನೀಯರೇ ನಿಜವಾಗಿ ಕಲಾವಿದರು. ಅವರು ತಾವೂ ಆನಂದದಲ್ಲಿ ಮುಳುಗಿರುತ್ತಾರೆ, ಮಿಕ್ಕವರನ್ನೂ ಆನಂದದಲ್ಲಿ ಅದ್ದಬಲ್ಲವರಾಗಿರುತ್ತಾರೆ. ಯಾವ ಸೌಂದರ್ಯ ಯುಕ್ತ ದೃಶ್ಯವನ್ನೇ ಆಗಲಿ, ಯಾವ ಕಾವ್ಯ, ಚಿತ್ರ, ಶಿಲ್ಪ, ಸಂಗೀತಾದಿ ಕಲೆಯನ್ನೇ ಆಗಲಿ ಆ ಭಗವಂತನಿಗೆ ಸಂಬಂಧ ಪಡಿಸಿಕೊಂಡಾಗ ಅದು ಅತ್ಯಂತ ಪರಿಶುದ್ಧವಾಗುತ್ತದೆ. ಆದ್ದರಿಂದ ಅತ್ಯಂತ ಸುಂದರವೆನಿಸುತ್ತದೆ. ಆದ್ದರಿಂದಲೇ ಅದು ಅತ್ಯಂತವಾದ ಆನಂದಕ್ಕೆ ಕಾರಣವಾಗುತ್ತದೆ. ನಿಜವಾದ ವೇದಾಂತಿಯು ತಾನು ಅತ್ಯಂತ ಪದ ಹೆಂಗ್ ಮಾಡ್ತೀರಾ?
ಅತ್ಯಂತ ಪದವನ್ನು ಉತ್ಪತ್ತಿ ಹೆಂಗ್ ಮಾಡ್ತೀರಾ? ಹಾ, ಅಂತಂ ಅತ್ಯಂತಂ. ಆಮೇಲೆ ನಿಜವಾದ ವೇದಾಂತಿಯು ತಾನು ಈ ಆನಂದ ಸ್ವರೂಪನೇ ಆಗಿರುತ್ತಾನೆ. ಅವನ ಕಣ್ಣಿನಲ್ಲಿ ಇಡೀ ಜಗತ್ತೇ ಆನಂದಾಮೃತವನ್ನು ಹೊರಸೂಸುವ ಕಲಾ ವಿಶೇಷವಾಗಿರುತ್ತದೆ. ಬಾ. ಆನಂದ ರೂಪನಾದ ಪರಮೇಶ್ವರನ ಪರಿಶುದ್ಧ ಸಂಕಲ್ಪದ ಫಲವೇ ಈ ಜಗತ್ತು ಎಂಬ ಶುಭ ದೃಷ್ಟಿಯನ್ನು ಸಂಪಾದಿಸಿಕೊಂಡವರು ಲೋಕಕ್ಕೆಲ್ಲ ಶುಭ ದೃಷ್ಟಿಯನ್ನು ಕೊಡುವ ಕಲಾವಿದರಾಗಿರುವರು ಎಂಬುದನ್ನು ಮತ್ತೆ ಬೇರೆ ಹೇಳಬೇಕೆ? ಅದೇ ಲೋಕಕ್ಕೆಲ್ಲ ಶುಭ ಕಲಾದೃಷ್ಟಿ ಕೊಡೋರಂತೆ. ಅಂತ ಮಹನೀಯರ ದರ್ಶನ ಸಂಭಾಷಣಾದಿಗಳೇ ಜನರಿಗೆ ನೀತಿಗೂ ಸೌಂದರ್ಯೋಪಾಸನೆಗೂ ಉತ್ತೇಜಕವಾಗಿರುವುದು. ಬೌದ್ಧರಲ್ಲಿ ಸ್ವಾಗತ. ಬೌದ್ಧ ಧರ್ಮವು ಭರತಖಂಡದಲ್ಲಿ ಹುಟ್ಟಿ ಬೆಳೆದು ಪ್ರಪಂಚವನ್ನೆಲ್ಲ ಹರಡಿಕೊಂಡಿರುವುದು. ಈಗಿನ ಪ್ರಪಂಚದಲ್ಲಿ ಸುಮಾರು 1/3 ಜನರು ಈ ಧರ್ಮದ ಯಾವುದಾದರೊಂದು ಪಂಗಡಕ್ಕೆ ಸೇರಿದವರಾಗಿರುವರು. ಹೀಗಿದ್ದರೂ ಅದು ತನ್ನ ತವರು ಮನೆಯಾದ ಭರತಖಂಡದಲ್ಲಿ ಏತಕ್ಕೋ ಖಿಲವಾಗಿ ಇದುವರೆಗೆ ಗ್ರಂಥಗಳಲ್ಲಿ ಮಾತ್ರ ಉಳಿದುಕೊಂಡಿತು. ಈಗ ಮಹಾಬೋಧಿ ಸಂಘದವರು ಸಾಹಸದಿಂದ ಮತ್ತೆ ಭರತಖಂಡದಲ್ಲಿ ಬಂದು ಕಾಲೂರಿದೆ. ಈ ಸಲ ಅದಕ್ಕೆ ಪ್ರಪಂಚದ ಎಲ್ಲಾ ನಾಗರಿಕ ಜನರಂತೆ ಭರತಖಂಡದವರು ಆದರದಿಂದ ಸ್ವಾಗತವೆನ್ನುತ್ತಿದ್ದಾರೆ. ಮಹಾಬೋಧಿ ಸಂಘದವರು ಮಹಾ ಸಾಹಸಿಗಳು. ಈ ಸಂಘದ ಮೂಲ ಸ್ಥಾನವು ಸಿಂಹಳ ದ್ವೀಪದಲ್ಲಿದೆ. ಇದರ ಶಾಖೆಗಳು ಕಲ್ಕತ್ತಾ, ಗಯಾ, ಮದ್ರಾಸ್, ನ್ಯೂಯಾರ್ಕ್, ಲಂಡನ್ ನಗರಗಳಿರುತ್ತವೆ. ಇವರು ಸಿಂಹಳಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಪತ್ರಿಕೆಗಳನ್ನು ಹೊರಡಿಸುತ್ತಾರೆ. ಪ್ರಪಂಚದ ಎಲ್ಲಾ ಭಾಗಗಳಲ್ಲಿಯೂ ಬೌದ್ಧ ಧರ್ಮದವರು ಈ ಧರ್ಮದಲ್ಲಿ ಸಹಾನುಭೂತಿಯುಳ್ಳವರು ಸಿದ್ಧರಾಗಿರುತ್ತಾರೆಂಬುದನ್ನು ಮಾತಿನಿಂದಲೇ ಅಲ್ಲದೆ ಕಾರ್ಯದಿಂದಲೂ ತೋರಿಸಿರುತ್ತಾರೆ. ಇದಕ್ಕೆಲ್ಲ ಬೌದ್ಧ ಧರ್ಮದ ಉದಾತ್ತ ತತ್ವಗಳೇ ಅಲ್ಲದೆ ಮಹಾಬೋಧಿ ಸಂಘದವರು ಮಾಡಿರುವ ಉದ್ಯಮಗಳು ಬಹು ಮುಖ್ಯ ಕಾರಣ. ಈ ಸಂಘದ ಸೇವಾ ಕಾರ್ಯವನ್ನು ಮಾಡಿರುವವರಲ್ಲಿ ಪೂಜ್ಯ ಅನಾಗರಿಕ ಧರ್ಮಪಾಲನೆಂಬಾತನು ಸೂತ್ರಧಾರಿ ಎನ್ನಬಹುದು. ಈತನು ಸಿಂಹಳ ದ್ವೀಪದ ಒಬ್ಬ ಐಶ್ವರ್ಯವಂತನಾದ ವರ್ತಕನ ಮಗನು. ಈತನು ಇಂಡಿಯಾದ ಬುದ್ಧಗಯೆಗೆ ಬಂದಂದಿನಿಂದಲೂ ಬೌದ್ಧ ಧರ್ಮವನ್ನು ಅದರ ಮಾತೃಸ್ಥಾನವಾದ ಭರತಖಂಡಕ್ಕೆ ತಂದು ಅದನ್ನು ಇಲ್ಲಿಯ ಜನರಲ್ಲಿ ಪ್ರಸಾರ ಮಾಡಬೇಕೆಂದು ಸಂಕಲ್ಪ ಮಾಡಿ ಅದರ ಪ್ರಯತ್ನವನ್ನೇ ಈಗಲೂ ನಡೆಯಿಸುತ್ತಿದ್ದಾನೆ. ಆತನ ಸಾಹಸದಿಂದಲೇ ಇಂಡಿಯಾ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಬೌದ್ಧ ಧರ್ಮ ಶಾಲೆಗಳು, ಪಾಠಶಾಲೆಗಳು, ವಿಹಾರಗಳು ಏರ್ಪಟ್ಟಿವೆ. ಆತನ ಸಾಹಸದಿಂದಲೇ ಈಗ ಕಾಶಿಯ ಬಳಿಯಲ್ಲಿರುವ ಸಾರನಾಥವೆಂಬ ಸ್ಥಳದಲ್ಲಿ ಮೂಲಗಂಧ ಕುಟಿ ವಿಹಾರವೆಂಬ ಒಂದು ಮಹಾವಿಹಾರವು ಸ್ಥಾಪಿತವಾಯಿತು. ಆ ಕಾಲದಲ್ಲಿ ನೆರೆದಿದ್ದ ಪ್ರಪಂಚದ ನಾನಾ ಭಾಗಗಳ ಬೌದ್ಧ ಧರ್ಮೀಯರ ಮತ್ತು ಬೌದ್ಧ ಧರ್ಮ ಸಾಹಸಾನುಭೂತಿಗಳ ಉಪನ್ಯಾಸಗಳು, ಅಭಿಮಾನಿಗಳು ಕಳುಹಿಸಿದ ಆ ಸಂದೇಶಗಳು ಬೌದ್ಧ ಧರ್ಮದ ಮಹಿಮೆಯನ್ನೂ ಆ ಧರ್ಮದ ಪ್ರಸಾರಕ್ಕಾಗಿ ಮಹಾಬೋಧಿ ಸಂಘದವರು, ಮುಖ್ಯವಾಗಿ ಪೂಜ್ಯ ಅನಾಗರಿಕ ಧರ್ಮಪಾಲನು ಪಟ್ಟಿರುವ ಶ್ರಮವನ್ನು ವ್ಯಕ್ತಗೊಳಿಸುವವು. ಸಾರನಾಥದ ವಿಹಾರವನ್ನು ಇಂಥ ರೂಪಕ್ಕೆ ತಂದ ಈ ಮಹನೀಯನು ಶ್ರೀ ದೇವಮಿತ್ತ ಧರ್ಮಪಾಲನೆಂಬ ಹೆಸರಿನಿಂದ ಬೌದ್ಧ ಭಿಕ್ಕುವಾಗಿ ಪ್ರಸಿದ್ಧನಾದನು. ಸಾರನಾಥ ಮಿಗದಾಯ ಅನಾಗರಿಕ ಧರ್ಮಪಾಲ, ಅನಾಗರಿಕ ನಿಂದೆ ಅಲ್ವಾ? ಅದೇ ಸಾರನಾಥ, ಮಿಗದಾಯ ಎಂಬಿ ಎರಡೂ ಕಾಶಿಗೆ ಹತ್ತಿರವಿರುವ ಒಂದು ಪವಿತ್ರ ಕ್ಷೇತ್ರದ ಹೆಸರು. ಪಾಳ್ಯ ಹೆಸರು ಎಲ್ಲರೂ ಓದ್ತಾ ಇದ್ದೀರಾ? ಇಲ್ಲ ಗುರುಗಳೇ, ಹಿಂದಿನ ಒಂದು ಜನ್ಮದಲ್ಲಿ ಸಾರಂಗನಾಥನಾಗಿ ಎಂದರೆ ಜಿಂಕೆಗಳ ಗುಂಪಿನ ಒಡೆಯನಾಗಿ ಹುಟ್ಟಿದ್ದನೆಂದು, ಆಗ ಬೇಟೆಗೆ ಬಂದಿದ್ದ ಒಬ್ಬ ರಾಜನ ಮನಸ್ಸನ್ನು ತನ್ನ ಸಾತ್ವಿಕ ವರ್ತನೆಯಿಂದ ಸದ್ವರ್ತನೆಗೆ ಒಲಿಸಿಕೊಂಡಿದ್ದರಿಂದ ಆ ಅರಸನು ಮೃಗದಾವ ಎಂದರೆ ಜಿಂಕೆಗೆ ಕಾವಲು ಎಂಬ ಹೆಸರಿನ ಒಂದು ಕಾಡನ್ನು ಜಿಂಕೆಗಳಿಗಾಗಿ ಬಿಟ್ಟುಕೊಟ್ಟನೆಂದೂ, ಈ ವೃತ್ತಾಂತದ ಸ್ಮಾರಕವಾಗಿ ಸಾರನಾಥ, ಮಿಗದಾಯ ಎಂಬ ಪಾಳಿಯ ಹೆಸರುಗಳು ಆ ಸ್ಥಳಕ್ಕೆ ಬಂದವೆಂದು ಬುದ್ಧ ಜಾತಕದ ಕಥೆ.
ಸಿದ್ಧಾರ್ಥನು ಜ್ಞಾನವನ್ನು ಹೊಂದಿಸಿ ಬುದ್ಧನೆನಿಸಿಕೊಂಡ ಬಳಿಕ ಕಾಶಿಗೆ ಬಂದು ತನ್ನ ಗೆಳೆಯರಾಗಿದ್ದ 5 ಜನ ಬ್ರಾಹ್ಮಣರಿಗೆ ಧರ್ಮಚಕ್ರ ಪ್ರವರ್ತನ ಎಂಬ ಮೊದಲನೆಯ ಉಪದೇಶವನ್ನು ಮಾಡಿದ ಸ್ಥಳವೇ ಸಾರನಾಥವು. ಹಿಂದೆ ಕಾಶಿಯ ಒಂದು ಭಾಗದಲ್ಲಿ ಋಷಿಪಟ್ಟಣವೆಂಬ ಒಂದು ಭಾಗವಿದ್ದಿತೆಂದೂ ಅದರಲ್ಲಿ ಋಷಿಗಳು, ಸಾಧುಗಳು, ಸನ್ಯಾಸಿಗಳು ಇರುತ್ತಿದ್ದರೆಂದು ಹೇಳುತ್ತಾರೆ. ಆ ಭಾಗಕ್ಕೆ ಪಾಳಿ ಭಾಷೆಯಲ್ಲಿ ಇಸಿಪಟ್ಟಣವೆಂದು ಹೆಸರು. ಅದು ಸಾರನಾಥದ ಸಮೀಪದಲ್ಲಿಯೇ ಇದೆ. ಅಲ್ಲಿಯೂ ಒಂದು ವಿಹಾರವಿದೆ. ಇಲ್ಲಿ ಬುದ್ಧನ ಶಿಷ್ಯರು ಅವರಿಗೆ ಗಂಧಕುಟಿ ಸುವಾಸನೆಯ ಗುಡಿಸಲು ಎಂಬ ಒಂದು ವಾಸಸ್ಥಾನವನ್ನು ಕಟ್ಟಿಕೊಟ್ಟಿದ್ದರಂತೆ. ಅದರ ನೆನಪಿಗಾಗಿಯೇ ಈಗ ಮೂಲ ಗಂಧಕುಟಿ ವಿಹಾರವನ್ನು ಕಟ್ಟಿಸಿರುವುದು. ಗೌತಮ ಬುದ್ಧನು ತನ್ನ 5 ಜನ ಗೆಳೆಯರಿಗೆ ತನ್ನ ಹೊಸ ಧರ್ಮವನ್ನು ಬೋಧೆ ಮಾಡಿದ ಆಷಾಢ ಪೂರ್ಣಿಮೆಯ ದಿನವೇ ಬೌದ್ಧರ ಮೊದಲನೆಯ ಸಂಘವು ಸ್ಥಾಪಿತವಾಯಿತು. ಬೌದ್ಧ ಧರ್ಮದಲ್ಲಿ ಜಗತ್ಕರ್ತನಾದ ಈಶ್ವರನೊಬ್ಬನು ಇದಾನೆಂದು ನಂಬುವುದಿಲ್ಲ. ಬುದ್ಧ, ಧರ್ಮ, ಸಂಘ ಇವೇ ಅವರಿಗೆ ದೇವರ ಸ್ಥಾನದಲ್ಲಿರುವವು. ಆದ್ದರಿಂದಲೇ ಬೌದ್ಧನಾದವನು ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ ಎಂದು ಈ ಮೂರನ್ನೇ ಪರಮ ಭಕ್ತಿಯಿಂದ ಶರಣು ಹೋಗುವನು. ಧರ್ಮವನ್ನು ತಾವು ಅವಲಂಬಿಸುವುದಲ್ಲದೆ ಪ್ರಪಂಚದ ಎಲ್ಲರಿಗೂ ಅದನ್ನು ತಿಳಿಸಬೇಕೆಂಬುದೇ ಬುದ್ಧನು ಸನ್ಯಾಸಿಗಳಿಗೆ ಮಾಡಿರುವ ಉಪದೇಶವು. ಅವನು ಧರ್ಮಚಕ್ರ ಪ್ರವರ್ತನೆಯನ್ನು ಸಾರನಾಥದಲ್ಲಿ ಮಾಡಿದ್ದು ಈಗ 2590 ವರ್ಷಗಳ ಹಿಂದೆ. ಆ ವರ್ಷದ ಕಾರ್ತಿಕದಲ್ಲಿ ಬುದ್ಧನು 60 ಜನ ಧರ್ಮೋಪದೇಶಕರನ್ನು ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗಿ ಬೋಧಿಸುವಂತೆ ಹೀಗೆ ಹೇಳಿ ಕಳುಹಿಸಿದನು. ಚರತ ಭಿಕ್ಷುವೆ ಚಾರಿಕಂ ಬಹುಜನ ಹಿತಾಯ ಬಹುಜನ ಸುಖಾಯ ಲೋಕಾನುಕಂಪಾಯ ಅಥಾಯ ಹಿತಾಯ ಸುಖಾಯ ದೇವಮನುಸ್ಸಾನಂ. ಏನೋ ಇದು ಉದ್ದಕ್ಕೂ ಇದೆ. ಕಲ್ಯಾಣಂ ಸಾರ್ಥಂ ಸವ್ಯಂ ಜನಂ ಕೇವಲ ಪರಿಪೂರ್ಣಂ ಪರಿಶುದ್ಧಂ ಬ್ರಹ್ಮಚರ್ಯಂ ಪ್ರಕಾಶೇತ. ಇದರ ಭಾವಾರ್ಥ: ಎಲೈ ಬಿಕ್ಕುಗಳೇ, ಹೊರಡಿರಿ. ಬಹುಜನರ ಹಿತಕ್ಕಾಗಿಯೂ ಬಹುಜನರ ಸುಖಕ್ಕಾಗಿಯೂ ಲೋಕದ ಮೇಲಿನ ದಯೆಗಾಗಿಯೂ ದೇವತೆಗಳ ಮತ್ತು ಮನುಷ್ಯರ ಪ್ರಯೋಜನಕ್ಕಾಗಿಯೂ ಹಿತಕ್ಕಾಗಿಯೂ ಸುಖಕ್ಕಾಗಿಯೂ ಸಂಚಾರ ಮಾಡಿರಿ. ಎಲೈ ಬಿಕ್ಕುಗಳೇ, ಮೊದಲಿನಲ್ಲಿ ಕಲ್ಯಾಣವಾಗಿ ನಡೆವೆಯೂ ಕಲ್ಯಾಣವಾಗಿ ಕೊನೆಯಲ್ಲಿಯೂ ಕಲ್ಯಾಣವೇ ಆಗಿರುವ ಧರ್ಮವನ್ನು ಉಪದೇಶ ಮಾಡಿರಿ. ಪ್ರಯೋಜನಕರವಾಗಿಯೂ ಸದಾಚಾರಯುಕ್ತವಾಗಿಯೂ ಪರಿಪೂರ್ಣವಾಗಿಯೂ ಪರಿಶುದ್ಧರಾಗಿಯೂ ಇರುವ ಬ್ರಹ್ಮಚರ್ಯವನ್ನು ನಡತೆಯಲ್ಲಿ ತೋರಿಸಿರಿ. ಬೌದ್ಧ ಧರ್ಮದ ಪ್ರಪಂಚದಲ್ಲೆಲ್ಲ ಹರಡುವುದಕ್ಕೆ ಈ ಉಪದೇಶ ಪದ್ಧತಿಯೇ ಕಾರಣವು. ಬೌದ್ಧ ಧರ್ಮವು ಪ್ರಪಂಚದಲ್ಲೆಲ್ಲ ಹರಡುವುದಕ್ಕೆ ಈ ಉಪದೇಶ ಪದ್ಧತಿಯೇ ಕಾರಣವು. ಈಚೆಗೆ ಕ್ರಿಶ್ಚಿಯನ್ ಮಿಷನರಿಗಳು ನಮ್ಮ ದೇಶಕ್ಕೆ ಉಪದೇಶಕ್ಕೆ ಬಂದಿರುವುದು ಈ ಪದ್ಧತಿಯ ಅನುಕರಣದಿಂದಲೇ. ಸಾರನಾಥದಲ್ಲಿ ಅಶೋಕನೇ ಮುಂತಾದ ಚಕ್ರವರ್ತಿಗಳು ಅನೇಕ ವಿಹಾರಗಳನ್ನು ಸ್ತೂಪಗಳನ್ನು ಕಟ್ಟಿದ್ದರು. ಈಚೆಗೆ ಹಿಂದೂಗಳು ದೇವಾಲಯಗಳನ್ನು ಕಟ್ಟಿಸಿದ್ದರು. ಅಕ್ಬರ್ ಚಕ್ರವರ್ತಿಯು ಸಹ ಒಂದು ಗೋಪುರವನ್ನು ಮುರಿದು ಹೋಗಿದ್ದ ಸ್ತೂಪದ ಮೇಲೆ ಒಂದು ದುಂಡು ಮಾಳಿಗೆಯನ್ನು ಕಟ್ಟಿಸಿರುತ್ತಾನೆ. ಅಕ್ಬರನ ಈ ಕಟ್ಟಡಗಳು ಚೌಖಂಡಿ ಎಂಬ ಹೆಸರಿನಿಂದ ಈಗಲೂ ಇವೆ. ಹೂಣರು, ಮುಸಲ್ಮಾನರು ಮುಂತಾದವರ ಹಾವಳಿಯಿಂದ ಮಿಕ್ಕ ಕಟ್ಟಡಗಳು ಮುರಿದು ಬಿದ್ದು ಸಾರನಾಥವು ಬರಿಯ ಬಯಲಾಗಿ ಹಂದಿಗಳನ್ನು ಸಾಕುವವರ ಕಾವಲಾಗಿತ್ತು. ಈಚೆಗೆ ಈ ಸ್ಥಳದ ಅದೃಷ್ಟವು ತಿರುಗಿ ಪ್ರಾಚೀನ ತತ್ವಶೋಧಕರ ಉದ್ಯೋಗದಿಂದಲೂ ಪೂಜ್ಯ ಅನಾಗರಿಕ ಧರ್ಮಪಾಲನ ಸಾಹಸದಿಂದಲೂ ಕೆಲವು ಪ್ರಾಚೀನ ವಿಗ್ರಹಗಳು ದೊರೆತಿವೆ. ಈಗ ಅಲ್ಲಿ ಒಂದು ಮಹಾಬೋಧಿ ಪಾಠಶಾಲೆ ಇದೆ. ಸಂಸ್ಕೃತ, ಪಾಳಿ ಮತ್ತು ದೇಶ ಭಾಷೆಗಳ ಮೂಲಕ ಬೌದ್ಧ ಧರ್ಮವನ್ನು ಬೋಧಿಸುವ ಒಂದು ಸಕಲ ವಿದ್ಯಾನಿಲಯವನ್ನೂ ಅಲ್ಲಿ ಏರ್ಪಡಿಸಲಾಗಿದೆ. ಭರತಖಂಡದಲ್ಲಿ ಬೌದ್ಧ ಧರ್ಮವು ಕಿಲವಾದದ್ದಕ್ಕೆ ಕಾರಣವೇನೆಂಬ ವಿಷಯದಲ್ಲಿ ಇತಿಹಾಸಜ್ಞರು ಬೇರೆ ಬೇರೆ ಅಭಿಪ್ರಾಯವುಳ್ಳವರಾಗಿರುವರು. ಆಗಿನ ಕಾಲದ ರಾಜರು, ಹಿಂದೂ ಮತದ ಕೆಲವು ಮುಂದಾಳುಗಳು ಈ ಮತದವರನ್ನು ಹಿಂಸೆಪಡಿಸಿ
ಆ ಮತವನ್ನು ಇಲ್ಲದಂತೆ ಮಾಡಿದರೆಂದು ಕೆಲವರ ಅಭಿಪ್ರಾಯವಿರುವುದು. ಬೌದ್ಧ ಧರ್ಮದವರು ಬರಬರುತ್ತಾ ತಮ್ಮ ಶುದ್ಧವಾದ ಉಪದೇಶಗಳನ್ನು ಅನುಸರಿಸದೆ ವಾಮಾಚಾರಿಗಳಿಗೆ ತುತ್ತಾದದ್ದರಿಂದಲೂ ಹಿಂದೂಗಳು ಬೌದ್ಧ ಧರ್ಮದಲ್ಲಿದ್ದ ಉತ್ತಮವಾದ ಆಚಾರ ವಿಚಾರಗಳನ್ನು ತಮ್ಮ ಮತದಲ್ಲಿ ಸೇರಿಸಿಕೊಂಡು ಅಥವಾ ಮೊದಲೇ ತಮ್ಮಲ್ಲಿದ್ದ ಇವುಗಳನ್ನು ಬೆಳೆಸಿಕೊಂಡು ಜನರನ್ನು ತಮ್ಮ ಕಡೆಗೆ ಸೆಳೆದುಕೊಂಡಿದ್ದರಿಂದಲೂ ಬೌದ್ಧ ಧರ್ಮವು ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಂಡು ಹಿಂದೂ ಧರ್ಮದಲ್ಲಿಯೇ ಅಡಗಿ ಹೋಯಿತೆಂದು ಬಹುಜನರು ಅಭಿಪ್ರಾಯ ಪಡುವರು. ಇದು ಹೇಗೆಯೇ ಇರಲಿ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತತೈವ ಭಜಾಮ್ಯಹಂ. ಯಾರು ಹೇಗೆ ನನ್ನನ್ನು ಭಜಿಸುವರೋ ಅವರನ್ನು ನಾನು ಹಾಗೆಯೇ ಅನುಗ್ರಹಿಸುವೆನು. ಮಮ ವರ್ತಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಅರ್ಜುನನೇ, ಜನರು ಯಾವ ಮಾರ್ಗದಿಂದ ನನ್ನ ಬಳಿಗೆ ಬಂದರೂ ನನ್ನ ದಾರಿಯನ್ನೇ ಅನುಸರಿಸಿದಂತೆ ಎಂಬ ಭಗವದ್ಗೀತೆಯ ಉದಾರವಾದ ಅಭಿಪ್ರಾಯವನ್ನು ಹಿಂಬಾಲಿಸುವ ಹಿಂದೂಗಳು ಯಾವ ಧರ್ಮವನ್ನೂ ಕಡೆಗಣ್ಣಿನಿಂದ ಕಾಣುವ ಹಾಗಿಲ್ಲ. ವೈದಿಕ ಧರ್ಮದಿಂದಲೇ ಹುಟ್ಟಿದ ಬೌದ್ಧ ಧರ್ಮಕ್ಕಂತೂ ನಮ್ಮೆಲ್ಲರ ಸ್ವಾಗತವೇ ಇರುವುದು. ಈ ಧರ್ಮದವರು ಉಪದೇಶಿಸುವ ತತ್ವಗಳನ್ನೂ ಅವುಗಳಿಗೂ ನಮ್ಮ ವೈದಿಕ ಧರ್ಮಕ್ಕೂ ಇರುವ ಸಾಮ್ಯ ವೈಷಮ್ಯಗಳನ್ನು ಎಲ್ಲರಿಗೂ ತಿಳಿಯುವಂತೆ ಮುಂದೆ ವಿವರಿಸಲಾಗುವುದು. ಬುದ್ಧನ ಉಪದೇಶವು ಅದಕ್ಕೆ ವ್ಯಾಖ್ಯಾನಗಳು.